ಬೇಗೂರು ಬೆಂಕಿಗಾಹುತಿಯಾದ ಕುಟುಂಬದವರಿಗೆ ಶಾಸಕ ಜಿಎಚ್ ಶ್ರೀನಿವಾಸ ಸಾಂತ್ವನ ಸಹಾಯ ಹಸ್ತ. ಅಜ್ಜಂಪುರ ಸಮೀಪದ ಬೇಗೂರಿನಲ್ಲಿ ಇತ್ತೀಚೆಗೆ ನಡೆದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ ಕರುಗಳು, ಬೈಕು, ದವಸ ಧಾನ್ಯಗಳು, ಒಡವೆಗಳು, ಮನೆಗಳು ಸುಟ್ಟು ಕರಕಲಾಗಿದ್ದು, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಇದ್ದುದರಿಂದ ಆ ಸಮಯದಲ್ಲಿ ಬರಲಾಗಲಿಲ್ಲವೆಂದು ಶಾಸಕ ಜಿಎಸ್ ಶ್ರೀನಿವಾಸ್ ವಿಷಾದ ವ್ಯಕ್ತಪಡಿಸಿ, ನೊಂದಂತಹ ಕುಟುಂಬದವರಿಗೆ ವೈಯಕ್ತಿಕ ಸಹಾಯ ಮಾಡಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ತಲುಪಿಸಲಾಗುವುದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಸಹ ತಿಳಿಸುತ್ತೇನೆ ಎಂದು ಹೇಳಿದರು. ಕೆಡಿಪಿ ಸದಸ್ಯ ನಟರಾಜ್, ಪಟ್ಟಣ ಪಂಚಾಯಿತಿ ಸದಸ್ಯ ಆರ್. ಅಣ್ಣಪ್ಪ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕುಮಾರ್, ತಾಲೂಕು ಅಧ್ಯಕ್ಷ ಕಲ್ಲೇಶ್, ಮುಖಂಡರಾದ ಜಿಎಲ್ ಮಂಜುನಾಥ, ಗುಡ್ಡದಹಳ್ಳಿ ಶೇಖರಪ್ಪ, ಬೂತನಹಳ್ಳಿ ಗಂಗಾಧರ್, ನವೀನ್ ಕೊನೆಮನೆ, ಬುಕ್ಕಂಬೂದಿ ಗುರುಮೂರ್ತಿ, ಶಾಸಕ ಆಪ್ತ ಸಹಾಯಕ ಶ್ರೀನಿವಾಸ್, ಬೇಗೂರು ಗ್ರಾಮದ ಮುಖಂಡರಾದ ಸ್ವಾಮಿ, ಜಗದೀಶಪ್ಪ, ವಿರೂಪಾಕ್ಷ, ಕೃಷ್ಣಪ್ಪ ಇತರರು, ನೊಂದಂತಹ ಮಹಾಂತೇಶ್ ಹಾಗೂ ಲೋಕೇಶಪ್ಪ ಕುಟುಂಬ ವರ್ಗದವರು ಇತರರು ಇದ್ದರು. ವರದಿ ಸೊಲ್ಲಾಪುರ ಶಿವಮೂರ್ತಿ, ಎಸ್. ಟಿವಿ 13 ಕರ್ನಾಟಕ. ಜುಡಿಸ್ಕೊಳ್ಳಿ. ಎರಡು ತಕ್ಕಂದ್ರೆ ಒಂದು ಬರ್ಕೊಂಡ್ರೆ ಎರಡು ಆ ಕಡೆ ನಮ್ಮದು ಎಲ್ಲ ತುಂಬಳ ಎಲ್ಲ ಮನೆಯೇ ಜಾಯಿಂಟ್ ಫ್ಯಾಮಿಲಿ ಮನೆಯಲ್ಲ 30 ಜನ ವಾರಿಗೆ ಬಂದಾರ ಸರ್. ವಾರಿಗೆ ಬಂದು ನೋಡಿದಾಗ ಈ ಕಡೆಯಿಂದ ಇವರು ಹೆಂಗ ಒತ್ಕೊಂಡಲ್ಲ, ಅದು ಬ್ಲಾಸ್ಟ್ ಆಗಿಲ್ಲ. ಸಿಲಿಂಡರ್ ಒತ್ತೀನಿ, ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಇವತ್ತು ಬೇಗೂರಲ್ಲಿ ಹೊಲದಲ್ಲಿ ಮನೆ ಕಟ್ಕೊಂಡು ಸುಮಾರು 23 ಜನ ವಾಸ ಇದ್ದರು. ಒಂದೇ ಅಣ್ಣ ತಮ್ಮಗಳು. ಮಹಾಂತೇಶಪ್ಪ, ಲೋಕೇಶಪ್ಪ ಅನ್ನೋರ ಕುಟುಂಬಗಳು ಇಲ್ಲೇ ಇದ್ದಾರೆ. ಅನಿಶ್ಚಿತವಾಗಿದ್ದೇನೆ. ಮೊನ್ನೆ ಮಧ್ಯಾಹ್ನ 3 ಗಂಟೆಗೆ ಬೆಂಕಿ ಹಚ್ಕೊಂಡು ಸುಮಾರು ಹಸುಗಳು 3 ಹಸು, 1 ಕುರಿ, 30 ರಾಗಿ ಮತ್ತು 30 ರಾಗಿ ನಷ್ಟ ಆಗಿದೆ. ಕಾಳು ಕಡ್ಡಿ ಎಲ್ಲ ಕಾಳು ಕಡ್ಡಿ ಮತ್ತು ಮನೆ ಸುಟ್ಟೋಗಿದೆ, ಬಟ್ಟೆ ಸುಟ್ಟೋಗಿದೆ. ಇವೆಲ್ಲ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಇವರಿಗೆ ಸರ್ಕಾರದಿಂದ ಏನು ಕೊಡಬೇಕು ಅದು ಕೊಟ್ಟು ನಾವು ವೈಯಕ್ತಿಕವಾಗಿ ನಮ್ಮ ಕೈಲಾಗಿ ಸಹಾಯನ ಮಾಡಿದ್ದೀವಿ. ಈಗ ಪೊಲೀಸ್ ಕೂಡ ಬಂದಿದ್ದಾರೆ. ಅದೇನು ರಿಪೋರ್ಟ್ ತಗೊಂಡು AC ತಹಸೀಲ್ದಾರ್ ಏನು ಮಾಡಬೇಕು ಆ ರೀತಿ ಮಾಡ್ತೀವಿ. ಇವರಿಗೆ ತುಂಬ ನಷ್ಟ ಆಗಿದೆ. ಕಾಳು ಕಡ್ಡಿ ಬಟ್ಟೆಗಳು ಏನಿಲ್ಲ. ನನಗೆ ಮುಂಚೆನೇ ಗೊತ್ತಾಗಿದೆ, ವ್ಯವಸ್ಥೆ ಮಾಡ್ಕೊಂಡು ಬರ್ತಿದ್ದೆ ಕಣೆ. ಏನು ಆಯಿತು, ಓಕೆ.